ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೇನಂದರೆ ಫ್ರೆಂಡ್ಸ್, ಇವತ್ತು ಏನೋ ನಿಮ್ಮ ಮುಂದೆ ಒಂದು ವಿಷಯನ ಹೇಳಬೇಕಂತ ಅನ್ನಿಸ್ತು ಫ್ರೆಂಡ್ಸ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಲೈಕ್ ಆಗುತ್ತೋ ಅಥವಾ ಬಿಡುತ್ತೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ನನಗೆ ಹೇಳಬೇಕನ್ನಿಸ್ತು. ಸೊ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಫ್ರೆಂಡ್ಸ್, ಅಡ್ವಾನ್ಸ್ ಸಾರಿ ಕೇಳ್ತಾ ಇದ್ದೀನಿ. ಏನು ಅನ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸೊ ಏನು ಗೊತ್ತಾ ಫ್ರೆಂಡ್ಸ್, ಜೀವನದಲ್ಲಿ ಎಲ್ಲರೂ ನಾನು ಮುಂದೆ ಬರಲೇಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಫ್ರೆಂಡ್ಸ್, ಹೌದಲ್ವಾ? ಆಸೆ ಇರುತ್ತೆ, ಬಟ್ ಏನಾಗತ್ತೆ ಅಂದರೆ ಒಂದೊಂದು ಸಿಚುವೇಶನ್ನು, ಒಂದೊಂದು ಪ್ರಾಬ್ಲಮ್ಮಿಂದ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅಯ್ಯೋ ಏನಪ್ಪ ನಮಗೆಲ್ಲ ಫೇಲ್ಯೂವರ್ಸೇ ಸಿಗ್ತಿದೆ, ನಮಗೇನು ಗೆಲುವೇ ಆಗ್ತಾ ಇಲ್ಲ, ಏನಪ್ಪ ಇದು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕೆ ಅಂದರೆ ಟೈಮ್ ಒಂದೇ ಥರ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್. ಇವತ್ತು ನಿನಗೆ ಕಷ್ಟ ಬಂದಿದೆ, ನಾಳೆ ಇನ್ನೊಬ್ರಿಗೆ ಯಾರಿಗೋ ಕಷ್ಟ ಬರುತ್ತೆ. ಸೊ ಕಷ್ಟ ಅಂದರೆ ಜೀವನ ಪೂರ್ತಿ ಕಷ್ಟ ಇರಲ್ಲ, ಮತ್ತು ಸುಖ ಅಂದರೆ ಜೀವನ ಪೂರ್ತಿ ಸುಖ ಇರಲ್ಲ ಫ್ರೆಂಡ್ಸ್. ಅಂದರೆ ಇವಾಗ ನಾವು ಬೆಳಗ್ಗೆ ಆದಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದಮೇಲೆ ಬೆಳಗ್ಗೆ ಆಗಲೇಬೇಕು ಅಲ್ವಾ ಫ್ರೆಂಡ್ಸ್. ಸೊ ಕಷ್ಟ ಬಂದಮೇಲೆ ಸುಖ ಬರಲೇಬೇಕು, ಸುಖ ಬಂದಮೇಲೆ ಕಷ್ಟ ಬರಲೇಬೇಕು ಫ್ರೆಂಡ್ಸ್. ಸುಖ ಇದೆ ಅಂತ ಹ್ಯಾಪಿನೂ ಆಗಬಾರ್ದು ಫ್ರೆಂಡ್ಸ್, ಕಷ್ಟ ಇದೆ ಅಂತ ಬೇಜಾರು ಆಗಬಾರ್ದು ಫ್ರೆಂಡ್ಸ್. ಸೊ ನಾವು ಇವಾಗಿನ ಪ್ರೆಸೆಂಟಲ್ಲಿ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ನಾವು ಹೋಗೋದು ಫ್ರೆಂಡ್ಸ್. ಮಿಕ್ಕಿದ ವಿಚಾರ ಎಲ್ಲ ದೇವ್ರಿಗೆ ಬಿಟ್ಬಿಡೋದು ಫ್ರೆಂಡ್ಸ್, ಅಲ್ವಾ ಫ್ರೆಂಡ್ಸ್. ಸೊ ನನಗೆ ಹೇಳಬೇಕನ್ನಿಸ್ತು ಫ್ರೆಂಡ್ಸ್, ನಿಮ್ಮ ಮುಂದೆ ಶೇರ್ ಮಾಡಿದೆ ಫ್ರೆಂಡ್ಸ್. ಇಷ್ಟ ಆಯ್ತು ಅನ್ಕೋತೀನಿ ಸರ್ ಫ್ರೆಂಡ್ಸ್. ಸೊ ಬಾಯ್.